JDS ಮುಳುಗ್ತಿದ್ದ ಸಂದರ್ಭದಲ್ಲಿ ಕೈಕೊಟ್ಟು ಎತ್ತಿದ್ದು ನಾನೇ. JDS ಪಾರ್ಟಿಯನ್ನು ಡಿಸಾಲ್ವ್ ಮಾಡಿ. ನಾನು ಹೇಳಿದಾಗೆ JDS ಪ್ರಮುಖರಿಗೆ ಹೇಳ್ತಾ ಇದ್ದೀನಿ ನಾನು ಇವತ್ತು. ಅದು ಅಧ್ಯಕ್ಷ ಆಗಿರ್ಬೋದು, JDS ರಾಜ್ಯಾಧ್ಯಕ್ಷ ಆಗಿರ್ಬೋದು, ಅಲ್ಲಿ JDS ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ಬೋದು. ಅಲ್ಲಿ ನಾನು ಬರ್ತೀನಿ. ಮುಳುಗ್ತಾ ಇದ್ದಲ್ಲ ಆ ಟೈಮಲ್ಲಿ ನಮ್ಮ ಪಕ್ಷ ಜೊತೆ ಇದ್ದಾರೆ, ಅವ್ರ ಜೊತೆ ನಾವು ಮುಳುಗೋದು ಬೇಡ ಅಂತೇಳಿ ಅವತ್ತು ನನ್ನ ಜೀವದ ಹಂಗಂತ ತೊರೆದು ಕೈ ಕೊಟ್ಟೆ. ಅವತ್ತು ಜನಗಳಿಗೆ ಸತ್ಯವನ್ನು ಮುಂದಿಡುವಷ್ಟು ಕೆಪಾಸಿಟಿ ಅವತ್ತು ಇವ್ರು ಕುಟುಂಬದಲ್ಲಿ ಯಾರು ಗೊತ್ತಿಲ್ಲ. ಅವತ್ತು ಏನು ನಡೆದಿದೆ ಅಂತ ಘಟನೆಗಳನ್ನು ಅದನ್ನು ಹೇಳ್ಕೊಳ್ಳೋವಂಥದ್ದು, ಅಂದರೆ ಅದನ್ನು ಮಾತಾಡೋವಂಥದ್ದು ನೈತಿಕತೆ ಚೈತನ್ಯ JDS ನಾಯಕರುಗಳಿಗಾಗಿರ್ಬೋದು, ಪದಾಧಿಕಾರಿಗಳಿಗಾಗಿರ್ಬೋದು, ಅಲ್ಲಿನ JDS ಪಕ್ಷದ MLAಗಳಾಗಿರ್ಬೋದು, MLC ಯಾರು ಗೊತ್ತಿಲ್ಲ ಅವತ್ತಲ್ಲಿ. ಅವತ್ತು ನಾನು ಯಾವುದೇ ಹಣ ಆಮಿಷಕ್ಕೆ ಬಲಿಯಾಗ್ದೇನೆ ನಾನು ಬಂದು ಸತ್ಯವನ್ನು ಮುಂದೆ ಇಟ್ಟ ಸಾಕ್ಷ್ಯ ಸಮೇತ ಬಿಡುಗಡೆ ಮಾಡಿದೆ ನಾನಲ್ಲಿ. ಆಗ ಗೊತ್ತಾಯ್ತು ಇದರಲ್ಲಿ ಕಥಾನಾಯಕ ಯಾರು ಅಂತೇಳಿ. ದೇವೇಗೌಡರ ಬಗ್ಗೆ ನನಗೆ ನಿನ್ನೆ ರಿಪೀಟ್ ಮಾಡಿದಾಗ, ಆ ಚಾನಲ್ ರಿಪೀಟ್ ಮಾಡಿದಾಗ ಗೊತ್ತಾಯಿತು, ಅಲ್ಲಿ ಇಂಥ ಒಬ್ಬ ಮಹಾನ್ ನಾಯಕರ ಬಗ್ಗೆ ಇಷ್ಟೊಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಬಳಸಿದ್ರು ಕೂಡ ನೀವಲ್ಲಿ ಯಾಕೆ ಒಂದೇ ಒಂದು ಪ್ರಕರಣ ದಾಖಲೆ ಮಾಡಲಿಲ್ಲ ನೀವು? ಯಾಕೆ ಒಂದು ಡೆಫರ್ಮೇಷನ್ ಕೇಸ್ ಫೈಲ್ ಮಾಡಲಿಲ್ಲ? ಯಾಕೆ ಒಪ್ಕೋತೀರಾ ಅದು ನೀವು? ದೇವೇಗೌಡ ತಪ್ಪು ಮಾಡೋದು ಒಪ್ಕೋತೀರಾ ನೀವಲ್ಲಿ? ಹೇಳಿ, ಈ ಸಮಾಜ ಒಪ್ತದ? ಈ ದೇಶದ ಕಾನೂನು ಒಪ್ತದ ಅದನ್ನು? ಆ ಪದ ಬಳಕೆ ಮಾಡಿದಾರಲ್ಲ ಅಲ್ಲಿ. ಯಾವ ಕಾರಣಕ್ಕೆ ನೀವು ಸುಮ್ಮನೆ ರೀ? ನಿಮ್ಮ ನೈತಿಕತೆ ಇದ್ರೆ, ನಿಮಗೆ ಸ್ವಾಭಿಮಾನ ಇರೋ JDSನವ್ರಿಗೆ, JDS ಕುಟುಂಬಕ್ಕೆ, JDS MLAಗಳಿಗೆ, JDS ಪದಾಧಿಕಾರಿಗಳಿಗೆ ನ್ಯಾಯಾಂಗದ ಚೌಕಟ್ಟಲ್ಲಿ ಹೋರಾಟ ಮಾಡಬೇಕಾಗಿತ್ತು. ಇವತ್ತು ನಿಮಗೆ ನೈತಿಕತೆ ಕಳೆದೋಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವಲ್ಲಿ ಆಗಿದ್ದ ಮೇಲೆ ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂದರೆ JDS ಪಾರ್ಟಿಯನ್ನು ಡಿಸಾಲ್ವ್ ಮಾಡಿ. ನಾನು ಹೇಳೋದಲ್ಲಿ ನಿಮಗೆ ದೇವೇಗೌಡರ ಮೇಲೆ ನೈತಿಕತೆ ಇದ್ದು ದೇವೇಗೌಡರ ಬಗ್ಗೆ ಒಳ್ಳೆ ಗೌರವ ಇದ್ದರೆ ಈ ಗಳಿಗೆಯಲ್ಲಿ ನೀವು ಅಲ್ಲಿ ಅವನ್ನ ಬಂಧಿಸಿ ಅವನ್ನ ಕಾನೂನು ಚೌಕಟ್ಟು ಶಿಕ್ಷೆ ಕೊಡಿಸೋದು ಕೆಲಸ ಮಾಡಿದ್ರೆ ನಿಮ್ಮ JDS ಪಕ್ಷ ಉಳ್ಕೋತದೆ, ಉಳಿಸ್ಕೋಬೇಕು ನೀವಲ್ಲಿ. ಇಲ್ಲ ಅಂದರೆ ಈ ಗಳಿಗೆಯಲ್ಲಿ ನೈತಿಕತೆಯನ್ನು ಒತ್ಕೊಂಡು ನೈತಿಕ ಹೊಣೆ ಹೊತ್ತು ನೀವಲ್ಲಿ ಈ ಸೆಕೆಂಡಲ್ಲೇ JDS ಪಾರ್ಟಿಯನ್ನು ಡಿಸಾಲ್ವ್ ಮಾಡಬೇಕು. ನಾನು ಹೇಳಿದಾಗೆ JDS ಪ್ರಮುಖರಿಗೆ ಹೇಳ್ತಾ ಇದ್ದೀನಿ ನಾನು ಇವತ್ತು. ಅದು ಅಧ್ಯಕ್ಷ ಆಗಿರ್ಬೋದು, JDS ರಾಜ್ಯಾಧ್ಯಕ್ಷ ಆಗಿರ್ಬೋದು, ಅಲ್ಲಿ JDS ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ಬೋದು. ಅಲ್ಲಿ ಇಲ್ವಾ? ಈ ಗಳಿಗೆಲ್ಲ ಯಾವನು ಮಾತಾಡಿದ್ದಾನೆ? ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ. ಸತ್ಯ ಇದ್ರೆ ಒಪ್ಕೊಳ್ಳಿ. ಈಗ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದೆ, ಕೋರ್ಟ್ ಡಿಸೈಡ್ ಮಾಡಿದೆ, ಆದೇಶ ಮಾಡಿದ್ದೆ, ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋದು ಬೇಡ ಅಲ್ಲಿ. ಆದರೆ ಯಾವ ತಪ್ಪು ಮಾಡಿದ್ರೆ ಅಂತ ದೇವೇಗೌಡರ ಬಗ್ಗೆ ಮಾತಾಡ್ತಾರೆ ಅಂತ ಅಂದರೆ ಒಂದು ಒಪ್ಕೋಬೇಕಾದನ್ನು ನೀವು. ದೇವೇಗೌಡರು ತಪ್ಪು ಮಾಡಿರಂತೆ ಇಲ್ವಾ? ತಪ್ಪು ಮಾಡಿಲ್ಲ ಅಲ್ವಾ? ನೀವು ಮಾತಾಡಿರೋಂಥ ವ್ಯಕ್ತಿನ ದಂಡಿಸಿ ತಂದು ಕಾನೂನು ಚೌಕಟ್ಟಲ್ಲಿ ಶಿಕ್ಷೆ ಕೊಡಿಸೋ ಕೆಲಸ ಮಾಡಬೇಕು.